ಎಚ್.ಕೆ. ಪಾಟೀಲ್ಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆ ಗದಗ ಬೆಟಗೇರಿ ನಗರಸಭೆ ಸದಸ್ಯರಿಂದ ರಾಜೀನಾಮೆ ಪರ್ವ. ನಗರಸಭೆ ಸದಸ್ಯರಿಂದ ಸಾಮೂಹಿಕ ರಾಜೀನಾಮೆ ಘೋಷಣೆಯಾಗಿದೆ. ಗದಗ ಬೆಟಗೇರಿ 22 ಸದಸ್ಯರಿಂದ ಸಾಮೂಹಿಕ ರಾಜೀನಾಮೆ. ಬಹಳ ನಿರೀಕ್ಷೆ ಇತ್ತು ಇವರಿಗೊಂದು ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ. ಆದ್ರೆ ಉಲ್ಟಾ ಆಗಿಬಿಟ್ಟಿದೆ. ಗದಗ ಬೆಟಗೇರಿ 22 ಸದಸ್ಯರಿಂದ ಸಾಮೂಹಿಕ ರಾಜೀನಾಮೆ ಆಗಿದೆ. ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಬಹಳ ದೊಡ್ಡವರಿದ್ದಾರೆ, ಅನುಭವವನ್ನು ಹೊಂದಿದ್ದಾರೆ, ಪಕ್ಷದ ಆಗು ಹೋಗುಗಳು ಎಲ್ಲವೂ ಸಹ ಗೊತ್ತಿದೆ. ಏನು ಮಾಡಿದ್ರೆ ಏನಾಗುತ್ತೆ, ಪಕ್ಷದಲ್ಲಿ ಇದ್ದವರು ಅಸಮಾಧಾನ ಅಂದ್ರೆ ಅವರನ್ನ ಹೆಂಗೆ ಪಕ್ಷಕ್ಕೆ ಬಿಡ್ಕೊಳ್ಬೇಕು ಎಲ್ಲವೂ ಸಹ ಗೊತ್ತಿದೆ. ನಮ್ಮ ಕ್ಷೇತ್ರದಲ್ಲೂ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ, ಎಲ್ಲ ಮೂಲ ಸೌಕರ್ಯಗಳನ್ನು ಕೊಟ್ಟಿದ್ದಾರೆ. ಆದರೆ ಅಂಥವರಿಗೆ ಒಂದು ಸ್ಥಾನ ಸಿಕ್ಕಿಲ್ಲ. ಯಾವ ರೀತಿ ಪಟ್ಟಿಯನ್ನು ರೆಡಿ ಮಾಡಿದ್ರಿ ನೀವು ಅಂತ ಹೇಳಿ ನಾವು ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೊಂದು ಸಚಿವ ಸ್ಥಾನ ಕೊಡಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಬೇಡಿಕೆ ಈಡೇರದೆ ಹೋದ್ರೆ ಮುಂದೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. 33ಕ್ಕೆ ಆಲ್ರೆಡಿ 32 ಫಿಲ್ ಆಗಿಬಿಟ್ಟಿದೆ. ಇನ್ನು ಒಂದು ಹಂಗೋ ಹಿಂಗೋ ಮಹಿಳೆಯರಿಗೆ ಕೊಡ್ತಾರೋ ಅಥವಾ ಪುರುಷರಿಗೆ ಕೊಡ್ತಾರೋ ಅದು ಮೀನಾಮೇಷವನ್ನು ಎಣಿಸ್ತಾ ಇದ್ರೆ ಒಟ್ಟಿನಲ್ಲಿ ಬೆಂಬಲಿಗರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ನಿರ್ಣಯ ತೊಗೊಂಡಾರ. ನಮಗೆ ಭಾಳ ನೋವಾಗೈತಿ. ನಮ್ಮ ಸಚಿವರಾದ ಶ್ರೀ ಡಾಕ್ಟರ್ ಎಚ್.ಕೆ. ಪಾಟೀಲ್ ಅವ್ರಿಗೆ ಅವ್ರ ಸ್ಥಾನ ಕೊಡಬೇಕಿತ್ತು. ಅವರಲ್ಲಿ ಏನು ಕೊರತೆ ಇದೆ ಅಂತಂದು ನಾವು ಅವ್ರಿಗೆ ಕೇಳ್ತೀವಿ. ಹೋಗಿ ನಾವು ಈ ಉಗ್ರ ಹೋರಾಟ ಇಲ್ಲಿ ಮಾಡ್ತೀವಿ, ನಮಗೆ ನ್ಯಾಯ ಸಿಗ್ಲಿಕ್ಕಂದ್ರೆ ನಾವು ಸೀದಾ ಬೆಂಗಳೂರಿಗೆ ಹೋಗಿ KPCC ಅಧ್ಯಕ್ಷರಿಗೆ ಹೋಗಿ ನಾವು ಮಾತಾಡ್ತೀವಿ. ನಮ್ಮ ಸಾಹೇಬರಲ್ಲಿ ಏನು ಕೊರತೆ ಇದೆ ಅಂತಂದು ಅವ್ರ ಹೆಸರು ನೀವು ತಗೊಳ್ಳಿಲ್ಲ. ಹಾಗಾಗಿ ನಾವು ನಮ್ಮ ಸಾಹೇಬರಿಗಿಲ್ಲ ಸ್ಥಾನ ತೊಗೊಂಡು ನಾವೇನು ಮಾಡ್ಬೇಕಂತಂದು ನಾವು ಸಾಮೂಹಿಕವಾಗಿ ಇಲ್ಲೆಲ್ಲ ನಾವು 22 ಜನನೂ ನಗರಸಭೆ ಸದಸ್ಯರು ರಾಜೀನಾಮೆ ಕೊಡೋಕೆ ನಾವು ನಿರ್ಣಯ ಮಾಡೀವಿ. ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ನಿರ್ಣಯ ತೊಗೊಂಡಾರ. ನಮಗೆ ಭಾಳ ನೋವಾಗೈತಿ. ನಮ್ಮ ಸಚಿವರಾದ ಶ್ರೀ ಡಾಕ್ಟರ್ ಎಚ್.ಕೆ. ಪಾಟೀಲ್ ಅವ್ರಿಗೆ ಅವ್ರ ಸ್ಥಾನ ಕೊಡಬೇಕಿತ್ತು. ಅವರಲ್ಲಿ ಏನು ಕೊರತೆ ಇದೆ ಅಂತಂದು ನಾವು ಅವ್ರಿಗೆ